ಆಮೇಲೆ ಕಾಯಿ ಚಟ್ನಿ ಎಲ್ಲ ತಿಂದು ಬೇಜಾರಾಗಿರೋರಿಗೆ ಈ ಒಂದು ಡಿಶ್ಶು. ಇದು ನಾನಿವತ್ತು ಟೊಮೊಟೊ ಚಟ್ನಿನ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಏನೆಲ್ಲ ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಒಂದು 4 ಒಣಮೆಣಸು, 3 ಹಸಿಮೆಣಸನ್ನ ಹಾಕ್ಕೊಂಡಿದ್ದೀನಿ. ಫ್ಲೇವರ್ ಡಿಫ್ರೆಂಟಾಗಿ ಕೊಡುತ್ತೆ ಹಸಿಮೆಣಸು ಒಣಮೆಣಸು ಅನ್ನೋ ಕಾರಣಕ್ಕೆ. ಹಾಗೆ ನಾನು ಒಂದು 3ರಿಂದ 4 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಎಲ್ಲ ನೀಟಾಗಿ ಹುರ್ಕೊಂಡ್ರೆ ಆಯಿತು. ಇವಾಗ ಇದೆಲ್ಲ ಸ್ವಲ್ಪ ಹುರಿದಿದ್ದಾದಮೇಲೆ ಒಂದು 2 ಟೊಮೊಟೊನ ತೊಗೊಂಡಿದ್ದೀನಿ. ಇಬ್ಬರಿಗೆ 2 ಟೊಮೊಟೊ ಸಾಕು ಅಂತ. ಆಮೇಲೆ ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ. ಬಿಕಾಸ್ ಫ್ಲೇವರ್ ಬರೀ ಈರುಳ್ಳಿದು ಬರಬಾರ್ದು ಅನ್ನೋ ಕಾರಣಕ್ಕೆ ಇದಿಷ್ಟೂ ನೀಟಾಗಿ ಹುರ್ಕೋಬೇಕು. ಅಂದರೆ ಲೈಕ್ ನೀಟಾಗಿ ಏನು ಈ ಟೊಮೊಟೊ ಸಿಪ್ಪೆ ಮತ್ತು ಕಾಯಿ ಬೇರೆ ಆಗುತ್ತಲ್ಲ ಅಷ್ಟು ನೀಟಾಗಿ ಹುರ್ಕೊಂಡು ಆಮೇಲೆ ಅದು ತಣ್ಣಗಾಗಕ್ಕೆ ಬಿಟ್ಟಾದಮೇಲೆ ಇದನ್ನು ನಾನಿವಾಗ ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಫೈನ್ ಪೇಸ್ಟನ್ನು ಮಾಡ್ಕೊಂಡ್ರಾಯ್ತು. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ, ಟೇಸ್ಟ್ ಚೆನ್ನಾಗಿರಲ್ಲ. ಈ ಟೊಮೊಟೊನ ನೀರು ಬಿಟ್ಟಿರತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಫೈನ್ ಪೇಸ್ಟನ್ನು ಮಾಡಿಕೊಂಡ್ರೆ ದಿಢೀರ್ ಅಂತ ಅಂದ್ಬಿಟ್ಟು ಈಸಿಯಾದಂಥ ಒಂದು ಟೊಮೊಟೊ ಚಟ್ನಿ ರೆಡಿ ಆಗುತ್ತೆ. ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ರೆ ಇನ್ನೂ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಹೀಗೆ ಒಳ್ಳೆಯ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ಸಬ್ ಆಗಿಲ್ಲ ಸಬ್ ಮಾಡ್ಕೊಳ್ಳಿ ಇದೇ ಥರ ಒಳ್ಳೆ ವೀಡಿಯೋಸ್ಗಾಗಿ.